ಡಾಕ್ಟ್ರೆ ಡಾಕ್ಟ್ರೆ ಏನಾಯ್ತು ನನ್ನ ಮಗಂಗೆ? ಎದೆ ನೋವು ಅಂತ ಗೋಳಾಡ್ಬಿಟ್ಟ. ಏನಾಯ್ತು ಡಾಕ್ಟ್ರೆ ಏನಾಯ್ತು? ಒಂದು ನಿಮಿಷ ಇರಮ್ಮ, ಸ್ವಲ್ಪ ನೋಡೋವರೆಗೂ ಸುಮ್ಮನಿರೆ. ನೋಡಿ ಅಮ್ಮ, ನಿಮ್ಮ ಮಗಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ಹೃದಯಾಘಾತ ಆಗಿದೆ. ಹೂನಮ್ಮ, ಇವ್ರಿಗೆ ಅರ್ಜೆಂಟಾಗಿ ಒಂದು ಆಪರೇಷನ್ ಮಾಡಲೇಬೇಕು. ಹೃದಯದ ಆಪರೇಷನ್ ಮಾಡಲಿಲ್ಲ ಅಂತಂದ್ರೆ ಇವ್ರು ಉಳಿಯೋದಿಲ್ಲ. ಅಯ್ಯೋ ದೇವ್ರೆ, ಆಯ್ತು ಆಯ್ತು ಡಾಕ್ಟ್ರೆ, ಎಷ್ಟು ಖರ್ಚಾಗ್ಬೋದು? ಸುಮಾರು ಒಂದು 5 ರಿಂದ 6 ಲಕ್ಷ ರೂಪಾಯಿ ಖರ್ಚಾಗ್ಬೋದು ಕಣಮ್ಮ. ಏನು 5 ರಿಂದ 6 ಲಕ್ಷನಾ? ಡಾಕ್ಟ್ರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಹೆಂಗಾದ್ರೂ ಮಾಡಿ ಉಳಿಸ್ಕೊಡಿ. ನೋಡಮ್ಮ, ನಾನೇನ್ ಧರ್ಮರಾಯ ಅಲ್ಲ ಫ್ರೀಯಾಗಿ ಆಪರೇಷನ್ ಮಾಡೋದಕ್ಕೆ. ಆಸ್ಪತ್ರೆನೂ ನಂದಲ್ಲ, ಆಸ್ಪತ್ರೆ ಕಟ್ಟಿರೋರು ಬೇರೆ ಯಾರೋ, ಓನರ್ ಬೇರೆ ಇರ್ತಾರೆ, ನಾವಲ್ಲಿ ಕೆಲಸ ಮಾಡೋರು. ನೋಡಿ, ಆಸ್ಪತ್ರೆಗೆ ದುಡ್ಡು ಕಟ್ಟಿದ್ರೆ ನಿಮ್ಮ ಮಗಂಗೆ ಆಪರೇಷನ್ ಮಾಡ್ತೀವಿ. ನನ್ನೊಬ್ಬನ ಕೈಲಿ ಆಗಲ್ಲ, 2-3 ಜನ ಡಾಕ್ಟರ್ ಬೇಕು ನನ್ನ ಜೊತೆಗೆ. ಅವ್ರಿಗೆಲ್ಲ ಸಂಬಳ ಕೊಡ್ಬೇಕಲ್ಲ ಆಸ್ಪತ್ರೆಯವರು. ಅದಕ್ಕೇನೆ ಆಸ್ಪತ್ರೆಗೆ ನೀವು ದುಡ್ಡು ಕಟ್ಟಿದ್ರೆ ಆದಷ್ಟು ಬೇಗ ನಿಮ್ಮ ಮಗಂಗೆ ಆಪರೇಷನ್ ಆಗುತ್ತೆ. ಬೇಗ ಮಾಡಿಲ್ಲ ಆಪರೇಷನ್ ಅಂತಂದ್ರೆ ನಿಮ್ಮ ಮಗನ ಉಳಿಸ್ಕೊಳಕ್ಕಾಗಲ್ಲ. ಯೋಚನೆ ಮಾಡಿ, ಆದಷ್ಟು ಬೇಗ ಈ ವಾರದಲ್ಲಿ ನೀವು ದುಡ್ಡನ್ನ ಹೊಂದಿಸಿ ಆಸ್ಪತ್ರೆ ಕಟ್ಟಿಬಿಡಿ. ಅಯ್ಯೋ ದೇವ್ರೆ, ಒಂದು ವಾರದಲ್ಲಿ 5 ಲಕ್ಷ ರೂಪಾಯಿನಾ? ಸ್ವಾಮಿ, ನಾವು ಬಡವರು, ನಮ್ಮ ಹತ್ರ ಈ ಮನೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಹೆಂಗಾದ್ರೂ ಮಾಡಿ ಉಳಿಸ್ಕೊಡಿ, ಇಲ್ಲ ಅಂತ ಹೇಳ್ಬಿಡಿ. ಇರೋದೊಬ್ಬ ಮಗ, ನನ್ನ ಮಗಂಗೆ ಯಾರು ದಿಕ್ಕಿಲ್ಲ. ಈಗ ಕಟ್ಕೊಂಡಿರೋ ಮನೆ ಹಳೆ ಹೆಂಡತಿ ಮನೆ ಬಿಟ್ಟು ಹೋದ್ಲು. ಅದನ್ನ ಕೇಳಿ ನನ್ನ ಮಗನ ಹೃದಯನೇ ಒಡೆದೋಯ್ತು ಪಾಪ. ಸ್ವಾಮಿ, ಹೆಂಗಾದ್ರೂ ಮಾಡಿ ಉಳಿಸ್ಕೊಡಿ. ನೋಡಮ್ಮ, ಇದೆಲ್ಲ ನಿಮ್ಮ ಫ್ಯಾಮಿಲಿ ವಿಷಯ ನಮಗೆ ಹೇಳ್ಬೇಡಿ. ಇರೋದನ್ನ ಹೇಳಿದ್ದೀನಿ, ಹೃದಯ ಸಮಸ್ಯೆ ಇದೆ, ಆಪರೇಷನ್ ಮಾಡಬೇಕು ಅಂತ. ದುಡ್ಡು ಹೊಂದ್ಸೋದು ನಿಮ್ಮ ಜವಾಬ್ದಾರಿ. ಹೋಗಿ ಕೇಳಿ ಅವ್ರ ಹೆಂಡ್ತಿನ, ಅವ್ರೇನಾದ್ರು ಸಹಾಯ ಮಾಡ್ಬೋದು. ಈಗೋ ಹೆಂಡ್ತಿ ಅಲ್ವಾ? ಇಲ್ಲ ಸ್ವಾಮಿ, ಅಂತೋಳಲ್ಲ ಅವಳು. ಗಂಡನೂ ಬೇಡ, ಗಂಡನ ಮನೆನೂ ಬೇಡ ಅಂತ ಹೇಳ್ದೆ ಕೇಳ್ದೆ ಬಿಟ್ಟು ಓಡೋಗಿದ್ದಾಳೆ. ಇಲ್ಲ ಸ್ವಾಮಿ, ಅವಳು ಬರಲ್ಲ ಅಂದ್ರೆ ನೀವು ಹೋಗಿ ಕೇಳ್ಬೇಕಮ್ಮ. ಸುಮ್ನೆ ಯಾವ ಹೆಣ್ಮಕ್ಳು ಮನೆ ಬಿಟ್ಟು ಹೋಗಲ್ಲ. ಗಂಡಿಗೆ ಹಿಂಗಾಗಿದೆ ಅಂದ್ಮೇಲೆ ಬಂದ್ರು ಬರ್ಬೋದು. ಪ್ರಯತ್ನ ಮಾಡಿ, ಟೈಮ್ ಇಲ್ಲ ಅಂತಂದ್ರೆ ಬೇರೆ ಯಾರತ್ರನಾದ್ರೂ ಸಾಲ ತಗೊಳ್ಳಿ. ಆದಷ್ಟು ಬೇಗ ಅಡ್ಮಿಟ್ ಮಾಡಿ. ನಾನಿನ್ ಬರ್ತೇನೆ. ಡಾಕ್ಟ್ರು, ಹೋಗು ನಿನ್ನ ಹೆಂಡ್ತಿದೆ ಒಂದಿನ ಯಾವತ್ತನ ಓಡೋಗ್ತಾಳೆ ಹಿಂಗೆ. ಪಾಪ ನನ್ನ ಮಗ ಎದೆ ನೋವು ಬಂದು ಬಿದ್ದವನೆ. ಈ ವಯಂಗೆ ಏನ್ ಅರ್ಥ ಆಗಲ್ಲ. 5 ಲಕ್ಷ ರೂಪಾಯಿ ಕಟ್ಟಬೇಕಂತೆ ಆಪರೇಷನ್ ಮಾಡಕ್ಕೆ. ಎಲ್ಲಿಂದಪ್ಪ ತರ್ಲಿ ನಾನು? ರಮಣ ಎದ್ದಳು ಮೇಲೆ ನಾನು ಭಯ ಪಡಿಸ್ಬೇಡ. ಡಾಕ್ಟರ್ ಹೇಳೋದಕ್ಕೂ ನೀನ್ ಮಾಡ್ತಿರೋದಕ್ಕೂ ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಕೈ ಕಾಲೇ ಆಡ್ತಿಲ್ಲ. ಏನ್ ಮಾಡ್ಲಿ, ಹೆಂಗ್ ಹೊಂಚಲಿ? ನನಗೆ ಬೇರೆ ದಾರಿನೇ ತೋರಿಸ್ತಾ ಇಲ್ಲ. ಅಲ್ಲೇ ಹೋಗ್ತೀನಿ, ಅಲ್ಲೇ ಹೋಗಿ ಹೇಳ್ತೀನಿ. ಅಮ್ಮ, ಏನೇ ಹೇಳಮ್ಮ? ಸೊಪ್ಪಿನ ಪಲ್ಯ ಸೂಪರ್. ಹೇಳ, ದಂಡು ಸೊಪ್ಪಿತ್ತಲ್ಲ, ನಿಮ್ಮ ಅಪ್ಪಯ್ಯ ಕಿತ್ಕೊಂಡ್ ಬಂದಿದ್ರು. ಅದೇ ನಮ್ಮ ತೋಟತ್ತವ. ನಾನೇ ಒಂಚೂರು ಬೀಜ ಉದುರಿಸಿದ್ದೆ, ಅಲ್ಲಿಂದ ಕಿತ್ಕ ಬಂದಿದ್ದು. ಸಿಟಿನಾಗೆ ಬರೀ ಔಷಧಿ ಹೊಡಿತಾರಂತೆ, ಹುಳ ಬೀಳಬಾರ್ದಂತ. ಎಲ್ಲ ಮನುಷ್ಯ ತಿನ್ನಕ್ಕಾಗ್ತದೆ ಹೇಳು? ಎಲ್ಲ ದುರಾಸೆ ಇವಕ್ಕೆಲ್ಲ. ಎಲ್ಲ ನಾವೇ ತಿಂದು ತೇಗ್ಬಿಡ್ಬೇಕು ಅಂತ. ಹುಳುಗಳು ತಿನ್ಬೇಕು, ನಾವು ತಿನ್ಬೇಕು. ನಿಮ್ಮಪ್ಪ ಅದೇ ತಾನೇ ಹೇಳೋದು. ಹೂನಮ್ಮ. ಕೆಂಪಿ, ಏನೋ ಕೇಳ ಅನ್ಕೊಂಡೆ ಕಣೆ. ಅಲ್ಲ, 2 ದಿನ ಆಯ್ತಲ್ಲ ನಿನ್ ಕಡೆಗೆ ಬಂದು. ನಿಮ್ಮ ಅತ್ತೆ ಮತ್ತು ನಿನ್ ಗಂಡ ಇಬ್ರು ಏನ್ ಮಾಡ್ತಿರ್ಬೋದು ಅಂತ. ಯಾಕಂದ್ರೆ ಕೆಂಪಿ ಅಂತ ಹುಡ್ಕಾಡಿರಲ್ವಾ? ಅಯ್ಯ, ಹುಡ್ಕಾಡಿರ್ತಾರಮ್ಮ, ಆಮೇಲೆ ಅರ್ಥ ಮಾಡ್ಕೊಂಡಿರ್ತಾರೆ ಹೋಗಿರ್ತಾಳೆ ಅಂತ. ಇನ್ನೆಲ್ಲಿಗೆ ಹೋಗ್ತೀನಿ ಅನ್ಕೊಂಡಿರ್ತಾರೆ. ಇಷ್ಟೊತ್ತು ಕಾಲ ನಿನ್ ಗಂಡ ಹುಡುಕ ಬರ್ತಾನೆ ಅನ್ಕೊಂಡಿದ್ದೆ, ಬರ್ಲಿಲ್ಲ ನೋಡು ಕೊನೆಗೂನು. ಬರ್ತಿದ್ರೆ ಬೇಡ ಬಿಡಮ್ಮ, ಇನ್ನ ಒಳ್ಳೇದೇ ಅಲ್ವಾ? ಅಲ್ವೇ, ಇನ್ನೊಂದು ಮದುವೆಗಿದೆ ಮಾಡ್ಕೊಬಿಡ್ತಾನೋ ಹೆಂಗೆ ಅಂತ. ಮಾಡಿದ್ರೆ ಮಾಡ್ಕೊತರ್ಬೇಕಾರೆ ಅವ್ರು ಮಾಡ್ಕೊಂಡಿಲ್ಲ ಅಂದ್ರೂ ಅವ್ರ ಅಮ್ಮ ಬಿಡ್ಬೇಕಲ್ಲ. ಮಾಡಕ್ಕಾಗಲ್ವಲ್ಲ ಮನೇಲಿ ಕೆಲಸನ, ಅದಕ್ಕನ ಮಾಡ್ಕೊತಾರವ್ರು. ಬಿಡು, ಮಾಡ್ಕೊಳ್ಲಿ ಅಲ್ವಾ? ಮಾಡ್ಕೊಳ್ಲಿ ಬಿಡಮ್ಮ. ನನಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ನಾನು ಅಲ್ಲಿಂದ ಬರ್ಬೇಕಂತಾನೆ ಕಾಯ್ತಿದ್ದೆ. ನನಗೆ ಅಲ್ಲಿ ಹೋಗಿ ಸ್ವಲ್ಪ ದಿನಕ್ಕೆ ಗೊತ್ತಾಯ್ತು ಅವ್ರ ಬುದ್ಧಿ ಎಂಥದ್ದು ಅಂತ. ಅವತ್ತೇ ಅನ್ಕೊಬಿಟ್ಟೆ ಇವರಿಂದ ದೂರನೇ ಇರಬೇಕು ಅಂತ. ಕಷ್ಟ ಆದ್ರೂ ಎಲ್ಲ ಸಹಿಸ್ಕೊಂಡಿದ್ದೆ. ಯಾಕೆ ಹೇಳು, ನಿಂಗೂ ಅಪ್ಪಂಗೂ ಅವಮಾನ ಆಗಬಾರ್ದು ಅಂತ ಅಷ್ಟೇ ಕಣಮ್ಮ. ಅಲ್ಲ, ನಿಮ್ಮ ಅಪ್ಪ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಕಣೆ. ನಿನ್ನ ಬಾಳ ಒಂಟಿ ಆಗ್ಬಾರ್ದು ಅಂತ ನಾವು ಮದುವೆ ಮಾಡಿದ್ದಷ್ಟೇ. ನಮಗೆ ಅವಮಾನ ಆಗ್ತದಂತಲ್ಲ. ಹುಚ್ಚುಡ್ಗಿ ಅವತ್ತೇನಂತ ಹೇಳಿದ್ರೆ ನಿಮ್ಮ ಅಪ್ಪ ಇಂತ ಮಾತಾಡ್ತಿದ್ದೆ ನಾನು. ಎಲ್ಲ ಸಹಿಸ್ಕೊಂಡು ಹಾಕಿರ್ಬೇಕು ಹೆಣ್ಮಕ್ಳು.
ಪಾಪ ಕಣಮ್ಮ, ಅವ್ರ ಮೊದಲನೇ ಹೆಂಡತಿ ಜಯಕ್ಕ ಅಂತ. ನಾನು ಅವ್ರನ್ನ ನೋಡಿಲ್ಲ, ಆದ್ರೆ ಅವ್ರ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಐತೆ ಗೊತ್ತಾ ಊರಲ್ಲಿ. ಪಾಪ ಅಂತ ಅನಿಸ್ತು. ಅವ್ರ ಒಂದ್ಸತಿ ನೋಡ್ಬೇಕು ಅಂತ ಅನಿಸ್ತು. ಅದೆಲ್ಲ ಅವರು ಅದೇನ್ ಕಥೆನೋ ನಂಗೆ ಏನು ಗೊತ್ತಿಲ್ಲ. ತುಂಬಾ ಒಳ್ಳೆಯವರಂತೆ ಕಣಮ್ಮ ಅವರು. ಅಂತವ್ರಿಗೆ ಅನ್ಯಾಯ ಮಾಡ್ಬಿಟ್ರಲ್ಲ. ಅನ್ಭವಿಸ್ತಾ ಸುಮ್ಮನಿರು. ನೀನು ಆ ಹುಡುಗನ್ ಕಳಿಸಿ ಒಳ್ಳೆ ಕೆಲಸ ಮಾಡಿದೆ ಬಿಡು. ಪಾಪ ಚಿಕ್ಕ ಹುಡುಗನ ಅಂತ ಚಿಕ್ಕ ಹುಡುಗನ ತಾಯಿಯಿಂದ ದೂರ ಮಾಡಕ್ ಪ್ರಯತ್ನ ಪಟ್ರಲ್ಲ, ಪಾಪಿಗಳು ಬಿಡು. ನಾನೇನು ಅನ್ಕೋಬಿಟ್ಟಿದ್ದೆ. ಪಾಪ ಕಣಮ್ಮ ಹುಡುಗ ರಾತ್ರಿ ಎಲ್ಲ ಅಳದು ಅಮ್ಮ ಬೇಕು ಅಂತ ತಡ್ಕೊಳಕ್ ಆಗ್ಲಿಲ್ಲ ನೋಡ್ ನಂಗೆ. ಅದಕ್ಕೆ ಕಳಿಸ್ಕೊಟ್ಬಿಟ್ಟೆ. ಒಳ್ಳೆ ಕೆಲಸ ಬಿಡು, ಒಳ್ಳೆ ಕೆಲಸ. ಕೆಂಪವ್ವ ನೀನೇ ಕಾಪಾಡ್ಬೇಕವ್ವ. ನೀನ್ ಬಿಟ್ಟು ಬೇರೆ ದೈವಕ್ಕೆ ಇಲ್ಲ ನಮ್ಗೆ. ಇಲ್ಗ್ಯಾಕ್ ಬರಕ್ ಹೋದ್ರೆ? ನಾನು ಎಲ್ಗೂ ಬರೋದಿಲ್ಲ. ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ. ಹಂಗನ್ಬೇಡ ಕಣವ, ಹಂಗನ್ಬೇಡ. ಬರವ, ರಾಮಣ್ಣಗೆ ಹೃದಯಾಘಾತ ಆಗ್ಬಿಟ್ಟೈತ್ ಕಣವ, ಹೃದಯಾಘಾತ. ಏನು ಏನು ಹೃದಯಾಘಾತನ? ಓ, ಹೃದಯಾಘಾತ ಆಗೈತೆ. ಆಪರೇಷನ್ ಮಾಡ್ಬೇಕಂತೆ. ಹೃದಯದಲ್ಲಿ ಚಿಕ್ಕದೊಂದು ತೂತ ಆಗ್ಬಿಟ್ಟೈತಂತೆ. ಆಪರೇಷನ್ ಮಾಡಿ ಆ ತೂತ ಮುಚ್ಚಲಿಲ್ಲ ಅಂತಂದ್ರೆ ಆ ತೂತ ಇನ್ನ ದೊಡ್ಡದಾಗಿ ಹೃದಯದಲ್ಲಿರೋ ರಕ್ತ ಎಲ್ಲ ಆಚೆಗೆ ಬಂದು ಸತ್ತೇ ಹೋಗ್ತಾರಂತೆ ಕಣವ. ಏನು ಆಪರೇಷನ್? ಏನಾನ ಆಗ್ಲಿ, ನಾನಂತೂ ಬರೋದಿಲ್ಲ. ಇಲ್ಲಿಗೆ ಯಾಕೆ ಬಂದ್ರಿ? ಆಪರೇಷನ್ ತಾನೆ, ಮಾಡಿಸ್ಕೊ ಹೋಗ್ರಿ. ಇದೇನಮ್ಮ ಹಿಂಗ ಅಂದ್ಬಿಟ್ಟೆ? ನಿನ್ ಗಂಡ ತಾನೆ ಅವನು. ಬಾ, ಕಷ್ಟದ ಕಾಲದಲ್ಲಿ ನೋಡ್ಬೇಕು ತಾನೆ ನೀನು. ಇಷ್ಟು ದಿನ ನೆನ್ಪಾಯ್ತಾ? ನಾನು ಅವನ ಹೆಂಡತಿ ಅಂತ ಅವ್ನು ನೆನ್ಪಾಗ್ಲಿಲ್ಲ ಪಾಪ ಇಷ್ಟು ದಿನ. ಈ ಮಾತು ಕೇಳ್ಕೊಂಡು ನನಗೇನಾನ ಅನ್ನೋದು, ಅವಮಾನ ಮಾಡೋದು. ಜೊತೆಗೆ ನೀವು ಇಷ್ಟು ವಯಸ್ಸಾಗಿದೆ, ನಿಮ್ ತರನೇ ನಾವು ಒಬ್ರು ಹೆಣ್ಣು ಅಂತ ನಿಮ್ಗೆ ಜ್ಞಾನ ಇಲ್ವಾ? ಅದ್ ಹೆಂಗ ಅಂತೀರಿ ನೀವು ನಮ್ಗೆ? ಏನೋ ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ ತರ. ಅಯ್ಯೋ, ಅದಾಗಿದ್ದೆಲ್ಲ ಆಗೋಯ್ತು, ಅದ್ ಬಿಡವ. ಆಯ್ತು, ನಂದೇ ತಪ್ಪು ಅನ್ಕೊಳ್ಳೋಣ. ಈಗ ಆಪರೇಷನ್ ಮಾಡಿಸ್ಲೇಬೇಕಂತ ಇನ್ನೊಂದು ವಾರದಲ್ಲಿ. ಆಪರೇಷನ್ಗೆ 5 ರಿಂದ 6 ಲಕ್ಷ ರೂಪಾಯಿ ಖರ್ಚಾಗ್ತೈತೆ ಕಣವ. ನಾನು ಎಲ್ಲಿಂದ ತರ್ಲಿ? ಓಹೋ, ಅದಕ್ಕೆ ಬಂದ್ರೆ ನಮ್ಮ ಮನೆವರೆಗೂ ಒಂದೇ 1 ರೂಪಾಯಿ ಕೊಡಲ್ಲ. ಏನ್ ಮಾಡ್ಕೋತೀರೋ ಮಾಡ್ಕೊಳ್ರಿ. ನನಗೂ ನೋಡಿ ಸಾಕಾಗ್ಬಿಟ್ಟೈತೆ. ಅಮ್ಮ ಮಗನ್ ಡ್ರಾಮಾನ ಇಂಥ ಹೊತ್ತಲ್ಲಿ ಗೊತ್ತಾಗೋದು ಕಷ್ಟಕ್ಕೆ ಯಾರು ಆಗ್ತಾರೆ ಅಂತ. ಅದಕ್ಕೆ ಹೇಳೋದು, ಎಲ್ಲ ಸಮಯನೂ ಒಂದೇ ತರ ಇರಲ್ಲ. ಒಬ್ರಿಗೊಬ್ರು ಆದ್ರೇನೆ ಇನ್ನೊಬ್ರು ಆಗೋದು. ನಾನು ನೀವು ಹಂಗ್ ನೋಡ್ಕೊಂಡಿಲ್ಲ, ನಾನು ಹೇಗಾಗ್ಲಿ? ಮೊದ್ಲೇನೆ ನಿಮ್ ಮಗನ್ ಮದುವೆ ಮಾಡ್ಕೊಂಡು ತಪ್ಪು ಮಾಡ್ದೆ. ಇನ್ಮೇಲೆ ನನಗೂ ನಿಮ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಮೊದ್ಲು ಇಲ್ಲಿಂದ ಹೊರಟೋಗಿ. ಅಯ್ಯೋ, ಹಂಗ ಅನ್ಬೇಡ ಕಣವ. ನಾನು ಹೆಂಗ್ ದುಡ್ಡು ಹಂಚಲಿ ನೋಡು. ಇನ್ಮೇಲೆ ನೀನ್ ಹೆಂಗ್ ಬೇಕೋ ಹಂಗಿರು, ನಾವೇನು ಕೇಳಲ್ಲ. ಇದೊಂದು ಸಹಾಯ ಮಾಡು. 5 ರಿಂದ 6 ಲಕ್ಷ ರೂಪಾಯಿ ಬೇಕಂತೆ. ನಿಮ್ಮಪ್ಪ ಹೆಂಗ್ ಹೇಳಿ ಒಂಚೂರು ನೋಡವ. ಹೆಂಗನ ಮಾಡಿ ರಾವಣನ ಉಳಿಸ್ಕೊಳ್ಳೋಣ ನೋಡು. ಮುತ್ತೈದೆ ಭಾಗ್ಯನ ಕಳ್ಕಬಾರ್ದು. ಮುತ್ತೈದೆ ಭಾಗ್ಯ ಇಂಥ ಮುತ್ತೈದೆ ಭಾಗ್ಯ ನನಗೆ ಬೇಕಾಗಿಲ್ಲ. ಹೆಣ್ಣಿಗೆ ಬೆಲೆ ಕೊಡ್ದಿರೋನು ಯಾವ ಮುತ್ತೈದೆ ಭಾಗ್ಯ ಕೊಡ್ತಾನೆ? ಹೆಣ್ಣಿಗೆ ಗೌರವ ಕೊಡದೆ ಇರೋನು ಇದ್ರೇನು ಹೋದ್ರೇನು? ಹೆಣ್ಣಿಗೆ ಪ್ರೀತಿ ಕೊಡದೆ ಇರೋನು ಈ ಪ್ರಪಂಚದಲ್ಲಿ ಹುಟ್ಟಬಾರ್ದು, ಬದುಕಲೇಬಾರ್ದು. ಹೋಗ್ರಿ ಇಲ್ಲಿಂದ. ಕೆಂಪವ್ವ, ಒಂಚೂರು ಯೋಚನೆ ಮಾಡು. ಯೋಚನೆ ಎಲ್ಲ ನನ್ನ ಮಾಡಕ್ಕೆ ನನ್ನ ಟೈಮ್ ಇಲ್ಲ. ನಮ್ಮಪ್ಪ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಷ್ಟೇ. ನಿಮ್ ಮುಖ ನೋಡಕ್ಕೂ ನಮಗೆ ಇಷ್ಟ ಇಲ್ಲ. ಹೋಗ್ತೀರಾ ಇಲ್ವಾ? ಕೆಂಪಿ, ಒಂದ್ ನಿಮಿಷ ಸುಮ್ನಿರೆ. ಸುಮ್ನಿರಮ್ಮ ನಿನ್ನ ಅಯ್ಯೋ ಪಾಪ ಅನ್ಬೇಡ ಇವ್ರಿಗೆ. ಹೋಗಿಲ್ಲಾರು ಕತ್ತಿಡ್ದು ಆಚೆ ತಳ್ಬೇಕಾಗುತ್ತೆ. ಅಂತಿಂತ ಹಿಂಸೆ ಕೊಟ್ಟವ್ರ ಇವ್ರು ಅಮ್ಮ ಮಗ ಸೇರ್ಕೊಂಡು. ಇವ್ರ ಬಂಡವಾಳ ಗೊತ್ತಿದ್ದಿದ್ರೆ ಇವ್ರ ಮನೆ ಹೊಸರು ತುಳಿತಿರ್ಲಿಲ್ಲ ನಾನು. ಹೋಗ್ಲಿ ಬಿಡಿ, ಮದುವೆ ಮಾಡ್ಕೊಂಡಿದ್ದೀನಲ್ಲ ಅಂತ ಹೆಂಗೋ ಎಲ್ಲಾನು ಸಹಿಸ್ಕೊಂಡಿದ್ದೆ. ಇನ್ಮೇಲೆ ಸಹಿಸ್ಕೊಳಕ್ಕಾಗಲ್ಲ. ನಾನು ಇವ್ರ ಮನೆ ಕಾಲು ತುಳಿಯಲ್ಲ. ಇವ್ರ ಮಗಂಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹೋಗಿ. ನಾನು ನಿಮ್ಮ ಮಗನಿಂದ ವಿಚ್ಛೇದನ ತಗೋತಾ ಇದ್ದೀನಿ. ಅವನೇನಾದ್ರು ಬದುಕಿದ್ರೆ ವಿಚ್ಛೇದನ ತಗೋತೀನಿ, ಇಲ್ಲ ನೆಗದ್ ಬಿದ್ರೆ ಇನ್ನ ಒಳ್ಳೇದಾಯ್ತು. ಆರಾಮಾಗಿರ್ತೀನಿ. ಎಲ್ಲ ಕಣೆ ಕೆಂಪಿ, ಹಿಂಗೆಲ್ಲ ಮಾತಾಡ್ಬಿಟ್ಟಲೆ. ಈಗ ಸುಮ್ಮನಿರಮ್ಮ. ಇಷ್ಟೊತ್ತವರೆಗೂ ಹೇಳ್ತಿದ್ದೆ ಅವ್ರಿಗೂ ನಮ್ಗೆ ಇನ್ನೇನು ಸಂಬಂಧ ಇಲ್ಲ ಅಂತ. ಈಗಾಗಲೇ ನೀನು ಬೇಜಾರು ಮಾಡ್ಕೊಂತಿದ್ಯಾ ನೋಡು. ಇದನ್ನೇ ಅವರು ಬಂಡವಾಳ ಇಟ್ಕೊಳ್ಳೋದು. ಇಂಥವ್ರೆಲ್ಲ ನಾಟಕ ಮಾಡ್ತಾರೆ ಕಣಮ್ಮ. ಯಾರಿಗ್ ಗೊತ್ತು ಅವ್ರ ಮಗ ನಿಜವಾಗ್ಲೂ ಹೃದಯಾಘಾತ ಆಗೋಯ್ತೋ ಇಲ್ವೋ, ದುಡ್ಗಿಡ್ ಬೇಕಿತ್ತೇನೋ, ಅದಕ್ಕೆ ನಾಟಕ ಮಾಡ್ಕೊಂಡ್ ಬಂದೋಳೋ ಏನೋ. ಒಂದು ವೇಳೆ ಹೃದಯಾಘಾತ ಆಗಿದ್ದೇ ನಿಜ ಆಗಿದ್ರೆ ನನಗೆ ಬೇಕಾಗಿಲ್ಲ. ಅವ್ನ್ ಸತ್ರು ನನಗೇನು ಇಲ್ಲ. ಯಾರಿಗೂ ನಷ್ಟ ಇಲ್ಲ ಕಣಮ್ಮ. ಅವನು ನಂಬ್ಕೊಂಡು ಯಾರಿಗೂ ಬದುಕ್ತಾ ಇಲ್ಲ,
ಅವನು ಭಾರ, ಭೂಮಿಗೆ ಭಾರ ಅವನು. ಅವನಿಂದ 3 ಕಾಸಿನ ಪ್ರಯೋಜನ ಇಲ್ಲ ಯಾರಿಗೂ. ಕಟ್ಕೊಂಡಿರೋ ಹೆಂಡತಿಗೂ ಇಲ್ಲ, ಅವ್ರ ಮಕ್ಳಿಗೂ ಇಲ್ಲ. ಇನ್ನೇನಕ್ಕೆ ಕೇಳಿ ಬದುಕಿರ್ಬೇಕು ಅವನು? ನೆಗದ್ ಬೀಳಿ ಬಿಡು. ಫ್ರೆಂಡ್ಸ್, ಇವತ್ತಿನ 2ನೇ ಎಪಿಸೋಡ್ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ವಿಡಿಯೋ ಮತ್ತೆ ಶುರುವಾಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಆಗಲಿ, ಒಂದು 2 ಅವರ್ ಬಿಟ್ಟು ನಾನು ಮತ್ತೆ ಇನ್ನೊಂದು ವಿಡಿಯೋನ ಪ್ರಸಾರ ಮಾಡ್ತೀನಿ. ಇವತ್ತು ಕೂಡ 3 ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ನೋಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಎಲ್ಲರಿಗೂ ಬಾಯ್.